ಸ್ಪರ್ಧಾ ಮಿತ್ರರೇ, ವೆಲ್ಕಮ್ ಟು ಬಸವ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಏನಪ್ಪಾ ಇದು ಎಲ್ಲರೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಯೂಟ್ಯೂಬ್ ಚಾನಲ್ ಆರಂಭ ಮಾಡ್ತಾರ, ಇವ್ರೇನು ಬುಕ್ ಹೌಸ್ ಸಂಬಂಧಪಟ್ಟಂತೆ ಯೂಟ್ಯೂಬ್ ಚಾನಲ್ ಆರಂಭ ಮಾಡ್ತಾರಂತ ನಿಮ್ಮಲ್ಲಿ ಪ್ರಶ್ನೆ ಇರ್ಬೋದು. ಸ್ನೇಹಿತರೆ, ಈ ಒಂದು ಯೂಟ್ಯೂಬ್ ಚಾನಲ್ ವಿಶೇಷತೆ ಏನಂಬುದನ್ನ ಮತ್ತು ಬಸವ ಬುಕ್ ಹೌಸ್ ನ ವಿಶೇಷತೆ ಏನಂಬುದನ್ನ ಇಲ್ಲಿ ನಾನು ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾಕಂದ್ರೆ ಬಸವ ಬುಕ್ ಹೌಸ್ಗೆ ಒಂದು ವಿಶೇಷವಾದ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಸಂಬಂಧಿಸಿದಂತೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸತಕ್ಕಂಥ ವಿದ್ಯಾರ್ಥಿಗಳನ್ನ ನಾನು ತಲುಪಬೇಕಂತ ಈ ಒಂದು ಬಸವ ಬುಕ್ ಹೌಸ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡಿದ್ದೀನಿ. ವಿಶೇಷವಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಒಬ್ಬರಿಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕು. ಯಾರಂದ್ರೆ ಕ್ರಿಯೇಟಿವ್ ಐಎಸ್ ಅಕಾಡೆಮಿಯ ಸ್ಥಾಪಕರಾದ ಮತ್ತು ನಿರ್ದೇಶಕರಾದ ಶ್ರೀ ವಿಕಾಸ್ ಸರ್ ಅವರಿಗೆ ನಾನು ಇಲ್ಲಿ ಒಂದು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಈ ಬಸವ ಬುಕ್ ಹೌಸ್ ಸ್ಟಾರ್ಟ್ ಆಗಕ ಅವರೇ ನನಗೆ ಮಾರ್ಗದರ್ಶನ ಮಾಡಿದ್ರು. ಯಾಕಂದ್ರೆ ಅವರು ಕ್ರಿಯೇಟಿವ್ ಐಎಎಸ್ ನ ಒಂದು ಏನದು ಇನ್ಸ್ಪೈರಿಂಗ್ ಕ್ರಿಯೇಟಿವಿಟಿ ಇದೆಯಲ್ಲ, ಈ ಇನ್ಸ್ಪೈರಿಂಗ್ ಕ್ರಿಯೇಟಿವಿಟಿಯ ಒಂದು ಏನು ಮಾರ್ಗದಲ್ಲಿ ನೀವು ಒಂದು ಬಸವ ಬುಕ್ ಹೌಸ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ. ಇದರೊಂದಿಗೆ ಏನಾಗತ್ತಂದ್ರೆ ಆನ್ಲೈನ್ ಮೂಲಕ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಯಾರಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಉತ್ತಮವಾದ ಒಂದು ಬುಕ್ಸ್ ಗಳನ್ನ ಕೊಡಕ ಪ್ರಯತ್ನ ಮಾಡ್ರಿ ಅಂತ ಈ ಒಂದು ಬಸವ ಬುಕ್ ಹೌಸ್ ಸ್ಟಾರ್ಟ್ ಮಾಡ್ಕೊಡ್ರಿ ಅಂತ ನನಗೆ ಏನ್ ಮಾಡಿದ್ರು ಅಂದ್ರೆ ಮಾರ್ಗದರ್ಶನ ಮಾಡಿದ್ರು. ಅದರೊಂದಿಗೆ ಕರ್ನಾಟಕದಲ್ಲಿ ಇತ್ತೀಚೆಗೆ ಇನ್ನು ಸ್ಪರ್ಧಾಕಾಶಿ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಲಕ್ಷ್ಮೀಕಾಂತ್ ತುಕ್ಕಣ್ಣವ್ರ ಸರ್ಗೆ ಕೂಡ ಇಲ್ಲಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಲಕ್ಷ್ಮೀಕಾಂತ್ ತುಕ್ಕಣ್ಣವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಒಂದು ಹೋರಾಟವನ್ನ ಮಾಡ್ತಿದ್ದಾರೆ. ಯಾರು? ಲಕ್ಷ್ಮೀಕಾಂತ್ ತುಕ್ಕಣ್ಣವರು. ಹೀಗಾಗಿ ಅವ್ರಿಗೂ ಕೂಡ ಈ ಒಂದು ಬಸವ ಬುಕ್ ಹೌಸ್ ವತಿಯಿಂದ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ GPSTR, HSTR ಮತ್ತು PU ಕಾಲೇಜ್, ಡಿಗ್ರಿ ಕಾಲೇಜ್ಗೆ ಸಂಬಂಧಿಸಿದಂತೆ ಹಲವು ಮಾಹಿತಿಗಳನ್ನು ಅವರು ಅವರ ಸ್ಪರ್ಧಾಕಾಶಿ ಅಕಾಡೆಮಿ ವತಿಯಿಂದ ನಿಮ್ ಜೊತೆ ಹಂಚ್ಕೊಳ್ತಾ ಬಂದಿದ್ದಾರೆ. ಅವರ ಒಂದು ಮಾರ್ಗದರ್ಶನದಲ್ಲಿ ಕೂಡ ನಾನು ಏನ್ ಮಾಡ್ತಾ ಇದ್ನಂದ್ರೆ ಇಲ್ಲಿ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನ ಇಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಅದರೊಂದಿಗೆ ಈ ಲಕ್ಷ್ಮೀಕಾಂತ್ ತುಕ್ಕನ್ ಅವರ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಕೂಡ ಇಲ್ಲಿ ನಾನು ಅವ್ರಿಗೆ ಹೇಳ್ತೀನಿ. ಇವರ ಅಕಾಡೆಮಿ ಹೆಸರು ಸ್ಪರ್ಧಾಕಾಶಿ ಅಕಾಡೆಮಿ. ಇದು ಒಂದು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿದೆ ಸ್ನೇಹಿತರೆ. ಇವರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿಶೇಷವಾಗಿ GPSTR, HSTR ಮತ್ತು ಈಗ ಏನದು BPED ನೇಮಕಾತಿಗೆ ಸಂಬಂಧಿಸಿದಂತೆ BPED ಟೀಚರ್ ಫಿಸಿಕಲ್ ಟೀಚರ್ಗೆ ನೇಮಕಾತಿ, PT ಟೀಚರ್ನ ನೇಮಕಾತಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖವಾದ ತರಬೇತಿಯನ್ನ ನೀಡ್ತಾ ಹೋಗ್ತಿದ್ದಾರೆ. ಇನ್ನು ನೆಕ್ಸ್ಟ್ ನಮ್ಮ ಬಸವ ಬುಕ್ ಹೌಸ್ ನ ಒಂದು ವಿಶೇಷತೆಯನ್ನು ನೋಡೋದಾದ್ರೆ ನಾವು ಸ್ನೇಹಿತರೆ, ನಾವು PC ಹಿಡ್ಕೊಂಡು DC ವರೆಗಿನ ಎಕ್ಸಾಮ್ಗೆ ಸಂಬಂಧಿಸಿದಂತೆ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನ ನಾವು ನಿಮ್ಗೆ ನೀಡ್ತಾ ಹೋಗ್ತೀವಿ. ವಿಶೇಷವಾಗಿ ಸರ್ಕಾರಿ ಒಂದು ಪಠ್ಯ ಪುಸ್ತಕಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಅದರೊಂದಿಗೆ ಶಾಲಾ ಪಠ್ಯ ಪುಸ್ತಕಗಳ ಗೈಡ್ ಕೂಡ ನಾವಿಲ್ಲಿ ನೀಡ್ತಾ ಹೋಗ್ತೀವಿ. ಇನ್ನು ವಿಶೇಷವಾಗಿ ನಾವು ಹೇಳೋದಾದ್ರೆ ಬಸವ ಬುಕ್ ಹೌಸ್ ವತಿಯಿಂದ ಕೆಲವು ಏನಂದ್ರೆ ವಿಶೇಷವಾಗಿ PC ಮತ್ತು PC, PSI, SDA, FDA, ಗ್ರೂಪ್ ಸಿ ಮತ್ತು KPTCL ಯಾವುದೇ ಒಂದು ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಕಾಂಬೋ ಪ್ಯಾಕ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಸ್ನೇಹಿತರೆ. ಅದರಲ್ಲಿ ಈಗ ಸ್ಟಾರ್ಟಿಂಗ್ ಏನ್ ಮಾಡಿದ್ವಿ ಅಂದ್ರೆ PSI ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಕಾಂಬೋ ಪ್ಯಾಕ್ ಅನ್ನ ರೆಡಿ ಮಾಡಿದ್ವಿ ಸ್ನೇಹಿತರೆ. ಕಾಂಬೋ ಪ್ಯಾಕ್. ಈ ಕಾಂಬೋ ಪ್ಯಾಕ್ ಮೀನ್ಸ್ ಏನಂದ್ರೆ ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದ ಪುಸ್ತಕಗಳನ್ನ ಇಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ವಿಶೇಷವಾಗಿರ್ತಕ್ಕಂಥ ಪುಸ್ತಕಗಳನ್ನ ನಾವಿಲ್ಲಿ ಕೊಡ್ತಾ ಹೋಗ್ತೀವಿ. ಯಾಕಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ಬುಕ್ಸ್ ಗಳನ್ನ ಓದಬೇಕು, ಯಾವ ಪುಸ್ತಕಗಳನ್ನ ಓದ್ಬಾರ್ದು ಅಂತ ಕನ್ಫ್ಯೂಸ್ ಇರುತ್ತೆ. ಇಲ್ಲಿ ನಾವು ಒಬ್ಬ ವಿಶೇಷವಾಗಿ ಈ ವಿಕಾಸ್ ಸರ್ ಮತ್ತು ಲಕ್ಷ್ಮೀಕಾಂತ್ ತುಕ್ಕನ್ ಅವರು ಒಂದು ಸಜೆಷನ್ ಮಾಡಿರ್ತಕ್ಕಂಥ ಪುಸ್ತಕಗಳನ್ನ ನಾನು ಇಲ್ಲಿ ನೋಡ್ತಾ ಹೋದಂತೆ ಏನಂದ್ರೆ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಯಾರು PS ಗಂಗಾಧರ್ ಅವರ ಬುಕ್ ಗಳನ್ನ ರೆಫರ್ ಮಾಡಿದ್ರು. ಅದರೊಂದಿಗೆ ಭಾರತದ ಆರ್ಥಿಕತೆಗೆ ಸಂಬಂಧಿಸಿದಂತೆ ಗರಣಿ ಕೃಷ್ಣಮೂರ್ತಿ ಸರ್ ಬುಕ್ಸ್ ಕೊಡಿ ಅಂತ ಹೇಳಿದ್ರು. ಆಮೇಲೆ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡಾಕ್ಟರ್ ರಂಗನಾಥ್ ಅವರ ಪುಸ್ತಕಗಳನ್ನ ನೀಡ್ತಾ ಹೋಗಿ ಅಂತ ಹೇಳಿದ್ರು. ಆಮೇಲೆ ಭಾರತದ ಇತಿಹಾಸ R ಮಂಜುನಾಥ್ ಸರ್ ಬುಕ್ ಅನ್ನ ಕೊಡಿ ಅಂತ ಹೇಳಿದ್ರು. ಆಮೇಲೆ ಇನ್ನು ಸೈನ್ಸ್ ಅಂಡ್ ಟೆಕ್ನಾಲಜಿ ಸಂಬಂಧಿಸಿದ ಯಾವುದು 4G ಸೈನ್ಸ್ ಬುಕ್ ಗಳನ್ನ ಕೊಡಬೇಕು. ಆಮೇಲೆ ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ರಾಘವೇಂದ್ರ D ತಳವಾರ್ ಸರ್ ಅವರ ಬುಕ್ ಗಳನ್ನ ಇಲ್ಲಿ ಕೊಡ್ತಾ ಹೋಗ್ತೀವಿ. ಆಮೇಲೆ ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ನಾಗಪ್ಪ ಅವರ ಬುಕ್ ಗಳನ್ನು ನೀಡ್ತೀವಿ.
ಇನ್ನು ಸ್ಟ್ಯಾಟಿಕ್ಸ್ ಜಿಕೆ ಬರ್ತದೆ ಸ್ನೇಹಿತರೆ. ಇಲ್ಲಿ ಸ್ಟ್ಯಾಟಿಕ್ ಜಿಕೆ, ಇದರಲ್ಲಿ ಚಾಣಕ್ಯ ಕಲಿದ ಪುಸ್ತಕಗಳನ್ನು ನಾವಿಲ್ಲಿ ನೀಡ್ತೀವಿ. ಇನ್ನು ಪ್ರಬಂಧ, ಇನ್ನು PSI ಪೇಪರ್ ಫಸ್ಟ್ ಅಲ್ಲಿ ಬರ್ತಕ್ಕಂಥ ಪ್ರಬಂಧಕ್ಕೆ ಸಂಬಂಧಿಸಿದಂತೆ ಪ್ರಬಂಧ ಪರ್ವ ಕ್ರಿಯೇಟಿವ್ IAS ಅವರ ಒಂದು ಬುಕ್ಗಳನ್ನು ಇಲ್ಲಿ ಈ ಕೊಂಬೋ ಪ್ಯಾಕ್ ಅಲ್ಲಿ ನೋಡ್ತೀವಿ ನಾವು. ಇನ್ನು PSI ಪೇಪರ್ ಅಲ್ಲಿ, PSI ಪರೀಕ್ಷೆಯಲ್ಲಿ ಎಕ್ಸಾಮ್ ನಲ್ಲಿ ವಿಶೇಷವಾಗಿ 2 ಪೇಪರ್ ಇರುತ್ತೆ ಇಲ್ಲಿ. 2 ಪೇಪರ್ ಅಲ್ಲಿ ಇಲ್ಲಿ ಪೇಪರ್ ಫಸ್ಟ್ ಒಂದು ಬರುತ್ತೆ ಸ್ನೇಹಿತರೆ, ಪೇಪರ್ ಫಸ್ಟ್, ಇನ್ನೊಂದು ಪೇಪರ್ ಟು. ಈ ಒಂದು ಪೇಪರ್ ಫಸ್ಟ್ ಅಲ್ಲಿ ಏನಿರುತ್ತೆ ಅಂದ್ರೆ ಮೊದಲ ಭಾಗದಲ್ಲಿ ಎಸ್ಸೆ ಇರುತ್ತೆ, ಆಮೇಲೆ ಟ್ರಾನ್ಸ್ಲೇಷನ್ ಭಾಗ ಇರುತ್ತೆ. 2 ಭಾಗ ಟ್ರಾನ್ಸ್ಲೇಷನ್ ಇರುತ್ತೆ ಇಲ್ಲಿ, 2 ಭಾಗ ಟ್ರಾನ್ಸ್ಲೇಷನ್ ಇರುತ್ತೆ. ಇಲ್ಲೊಂದು ಏನಂದ್ರೆ ಇಲ್ಲಿ ಕನ್ನಡ ಟು ಇಂಗ್ಲಿಷ್ ಇರುತ್ತೆ ಒಂದು ಭಾಗ, ಇನ್ನೊಂದು ಇಂಗ್ಲಿಷ್ ಟು ಕನ್ನಡ ಇರುತ್ತೆ, ಇನ್ನು ಇಂಗ್ಲಿಷ್ ಟು ಕನ್ನಡ ಇರುತ್ತೆ. ಇನ್ನೊಂದು ಏನಂದ್ರೆ ಇಲ್ಲಿ ಶೀರ್ಷಿಕೆ ಬರವಣಿಗೆ ಅಂದ್ರೆ ಪ್ರಿಸೈಸ್ ರೈಟಿಂಗ್ ಇರುತ್ತೆ ಇಲ್ಲಿ ಸ್ನೇಹಿತರೆ, ಇನ್ನು ಪ್ರಿಸೈಸ್ ರೈಟಿಂಗ್ ಇರುತ್ತೆ. ಇನ್ನು 2ನೇ ಪೇಪರ್ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂದ್ರೆ ಸಂಪೂರ್ಣವಾಗಿ ಇದು ಜನರಲ್ ಸ್ಟಡೀಸ್ ಅಥವಾ GK ಗೆ ಸಂಬಂಧಿಸಿದ ಒಂದು ಪೇಪರ್ ಇರುತ್ತೆ ಇಲ್ಲಿ. ಸೊ ನಾವು ಈ 2 ಪೇಪರ್ಗಳಿಗೆ ಆಧಾರವಾಗಿಟ್ಕೊಂಡು ಏನಂತಂದ್ರೆ ಈ ಒಂದು PSI ಕಾಂಬೋ ಪ್ಯಾಕ್ ಸ್ಟಡಿ ಮಟೀರಿಯಲ್ ಅನ್ನ ಮಾಡಿದ್ದೀವಿ ಸ್ನೇಹಿತರೆ. ಇನ್ನು ಪೇಪರ್ ಫಸ್ಟ್ ಅಲ್ಲಿ ಇನ್ನು ಟ್ರಾನ್ಸ್ಲೇಷನ್ ಗೆ ಸಂಬಂಧಿಸಿದಂತೆ ನಾವು ಈ ಸಾಮಾನ್ಯ ಇಂಗ್ಲಿಷ್ ಅಂತ ಒಂದು ಬರುತ್ತೆ ಸ್ನೇಹಿತರೆ, ಅದು ಸಾಮಾನ್ಯ ಇಂಗ್ಲಿಷ್ ಅಂತ, ಏನು ಕಾಮನ್ ಇಂಗ್ಲಿಷು. ಇದಕ್ಕೆ ಯಾವ ಬುಕ್ಸ್ ಕೊಡ್ತಾ ಇದೀವಿ ಅಂದ್ರೆ ನಾವು ಇಲ್ಲಿ ಶಿವಕುಮಾರ್ ಮಾವಳಿ ಸರ್ ಅನ್ನ ಬುಕ್ಸ್ ಕೊಡ್ತಾ ಇದೀವಿ ಸ್ನೇಹಿತರೆ. ಶಿವಕುಮಾರ್ ಮಾವಳಿ, ಈ ಮಾವಳಿ ಸರ್ ಬುಕ್ ಅನ್ನ ನೀಡ್ತಾ ಬರ್ತಿದ್ವಿ. ಇನ್ನು ಪ್ರಿಸೈಸ್ ರೈಟಿಂಗ್ ಅದಕ್ಕೆ ಸಂಬಂಧಿಸಿದ ಕೆಲವು ರಿಸರ್ಚ್ ಗಳನ್ನು ಕೂಡ ನಾವು ಒಂದು ಈ ಇತ್ತೀಚೆಗೆ ಪ್ರೆಸೆಂಟ್ ಆಗಿ ಯಾವುದೇ ಬುಕ್ಸ್ ಗಳು ನಮ್ಮ ಹತ್ರ ಇಲ್ಲ, ಆದ್ರೆ ಅದಕ್ಕೆ ಸಂಬಂಧಿಸಿದ ಒಂದು ಒಂದು ಬೇರೆ ಒಂದು ಮಾರ್ಗದಲ್ಲಿ ಅವುಗಳಿಗೆ ಸಂಬಂಧಿಸಿದ ಒಂದು ನೋಟ್ಸ್ ಗಳನ್ನು ನಿಮಗೆ ನಾವು ಇಲ್ಲಿ ಪೂರೈಕೆ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ವಿಶೇಷವಾಗಿ ಏನಂದ್ರೆ ಇಲ್ಲಿ ನಾವು ಕರ್ನಾಟಕದ ರಾಜ್ಯದ ಮೂಲೆಯಲ್ಲಿ ಕೂಡ ಇರ್ತಕ್ಕಂಥ ಸ್ಪರ್ಧಾ ಮಿತ್ರನನ್ನ ತಲುಪುವ ಒಂದು ಉದ್ದೇಶದೊಂದಿಗೆ ಹೋಮ್ ಡೆಲಿವರಿ ಸೌಲಭ್ಯ ಕೂಡ ನಾವಿಲ್ಲಿ ಇಟ್ಟಿದ್ದೀವಿ ಸ್ನೇಹಿತರೆ. ಈ ಹೋಮ್ ಡೆಲಿವರಿ ಸೌಲಭ್ಯನ ನಾವು ಪೋಸ್ಟ್ ಮತ್ತು ಕೊರಿಯರ್ ಮೂಲಕ ನಾವು ನಿಮಗೆ ಬುಕ್ ಗಳನ್ನ ತಲುಪಿಸಕ್ಕೆ ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ಇಷ್ಟು ನಮ್ಮ ಒಂದು ಬಸವ ಬುಕ್ ಹೌಸ್ ನ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ನ ವಿಶೇಷತೆಗಳನ್ನ ನಾನು ನಿಮ್ಗೆ ಇಲ್ಲಿ ತಿಳಿಸಿದ್ದೀನಿ ಸ್ನೇಹಿತರೆ. ಇನ್ನು ಮುಂಬರುವ ಒಂದು ವಿಡಿಯೋಗಳಲ್ಲಿ ಅಥವಾ ಮುಂಬರುವ ಒಂದು ದಿನಗಳಲ್ಲಿ ನಾವು ಎಲ್ಲಾ ವಿಷಯಗಳಿಗೆ ಸಂಬಂಧಿಸಿದಂತೆ, ಎಲ್ಲಾ ಒಂದು ಎಕ್ಸಾಮ್ ಗಳಿಗೆ ಸಂಬಂಧಿಸಿದಂತೆ, PC ಆಗಿರ್ಬೋದು, KAS ಆಗಿರ್ಬೋದು, IAS ಆಗಿರ್ಬೋದು, ಒಟ್ಟಿನಲ್ಲಿ ನಾನು ಏನಂತ ಹೇಳ್ತಾ ಬರೋದಂದ್ರೆ ಇನ್ನು KPSC ನಡೆಸುವ ಎಲ್ಲಾ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಪ್ರತಿಯೊಂದನ್ನ ಕಾಂಬೋ ಪ್ಯಾಕ್ ಅನ್ನ ಮಾಡ್ತಾ ಬರ್ತೀವಿ ಸ್ನೇಹಿತರೆ. ಅದು ನಿಮಗೆ ವಿಶೇಷವಾಗಿ ಏನಂದ್ರೆ 20-30% ಡಿಸ್ಕೌಂಟ್ ಅನ್ನ ಕೊಡ್ತೀನಿ. ಆದ್ರೆ ಕೆಲವು ಒಂದು ಬುಕ್ಸ್ ಗಳಿಗೆ ಡಿಸ್ಕೌಂಟ್ ಗಳು ತುಂಬಾ ಕಡಿಮೆ ಇರುತ್ತೆ, ಅಂತ ಬುಕ್ಸ್ ಗಳಿಗೆ ನಾವು 10% ಡಿಸ್ಕೌಂಟ್ ಅನ್ನು ಕೊಡ್ತೀವಿ. ಇಲ್ಲಿ ಹೋಮ್ ಡೆಲಿವರಿ ಸೌಲಭ್ಯ ಇದ್ದು ಮತ್ತು ಕೆಲವು ರಿಮೋಟ್ ಏರಿಯಾದಲ್ಲಿ ಇರ್ತಕ್ಕಂತ ಒಂದು ಸ್ಥಳಗಳನ್ನ ತಲುಪಬೇಕಾದ್ರೆ ಅನಿವಾರ್ಯವಾಗಿ ಕೆಲವು ಪಾರ್ಸಲ್ ಚಾರ್ಜಸ್ ಗಳನ್ನ ನಾವು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ. ಅದು ಅಫೋರ್ಡಬಲ್ ಇರುತ್ತೆ. ಮತ್ತೆ ನಾವು 20-30% ನಿಮಗೆ ಡಿಸ್ಕೌಂಟ್ ಕೊಡ್ತಾ ಹೋಗ್ತೀವಿ ಅಂದ್ಮೇಲೆ ಅದು ಅಲ್ಲಿ ಕವರ್ ಆಗಿರುತ್ತೆ ಸ್ನೇಹಿತರೆ. ಇಷ್ಟು ನಮ್ಮ ಒಂದು ಬಸವ ಬುಕ್ ಹೌಸ್ ಯೂಟ್ಯೂಬ್ ಚಾನಲ್ ನ ಒಂದು ಬಸವ ಬುಕ್ ಹೌಸ್ ನ ಒಂದು ಪ್ರಮುಖವಾದ ವಿಚಾರಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಎಕ್ಸಾಮ್ಸ್ ಲಾಕ್ಡೌನ್ ಒಂದು ವಿಷಯದಲ್ಲಿ ಎಕ್ಸಾಮ್ಸ್ ಲಾಕ್ಡೌನ್ ಗೆ ಸಂಬಂಧಿಸಿದ ಒಂದು ವಿಚಾರ ಸಂಕೀರ್ಣವನ್ನ ನಾನು ಇಲ್ಲಿ ಥಿಂಕ್ ಮಾಡ್ತಾ ನಿಮ್ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಈ ಎಕ್ಸಾಮ್ಸ್ ಲಾಕ್ಡೌನ್ ಅಂದ್ರೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ಪ್ರಸ್ತುತ ದಿನಗಳಲ್ಲಿ ಹೆಚ್ಚು ಕಡಿಮೆ 1 ಇಯರ್ ಆಯ್ತು ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ನೇಮಕಾತಿಯನ್ನ ಆರಂಭಿಸಿಲ್ಲ. ಈ ಒಂದು ಎಕ್ಸಾಮ್ಸ್ ಲಾಕ್ಡೌನ್ ನ ಕುರಿತಾಗಿ ಸಂಪೂರ್ಣವಾದ ಒಂದು ಮಾಹಿತಿಗಳನ್ನ ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಈ ಲಾಕ್ಡೌನ್ ನ ಒಂದು ಪ್ರಯೋಜನ ಹೇಗೆ ಪಡ್ಕೋಬೇಕು, ಇದರ ಪರಿಣಾಮ, ದುಷ್ಪರಿಣಾಮ ಮತ್ತು ಸ್ಪರ್ಧಾತ್ಮಕ ಒಂದು ತಯಾರಿ ನಡೆಸ್ತಿರ್ತಕ್ಕಂತ ಒಂದು ವ್ಯಕ್ತಿಯ ಮಾನಸಿಕ ಹಿಂಸೆ ಮತ್ತು ಆರ್ಥಿಕ ಹಿಂಸೆ ಮತ್ತು ಸಾಮಾಜಿಕ ಒತ್ತಡ, ಕೌಟುಂಬಿಕ ಒತ್ತಡಗಳ ಕುರಿತಾಗಿ ಈ ಎಲ್ಲಾ ಒತ್ತಡಗಳ ಕುರಿತಾಗಿ ಹೇಗೆ ನಾವು ಅವುಗಳನ್ನ ಎದುರಿಸಬೇಕು ಮತ್ತೆ ಅವುಗಳನ್ನ ಹೇಗೆ ನಿಭಾಯಿಸಬೇಕು ಮತ್ತು ಈ ಎಲ್ಲಾ ಒಂದು ಮಾನಸಿಕ, ಆರ್ಥಿಕ, ಸಾಮಾಜಿಕ, ಕೌಟುಂಬಿಕ ಒತ್ತಡಗಳಿಂದ ನಾವು ಈ ಎಕ್ಸಾಮ್ಸ್ ಲಾಕ್ಡೌನ್ ಸಂದರ್ಭದಲ್ಲಿ, ಈ ಕ್ವಾರಂಟೈನ್ ಸಂದರ್ಭದಲ್ಲಿ ಹೇಗೆ ನಾವು ಒಂದು ಪರೀಕ್ಷೆಗಳನ್ನ ತಯಾರಿ ಮಾಡ್ಬೇಕಂತ ಒಂದು ವಿಚಾರ ಸಂಕೀರ್ಣವನ್ನ ಏರ್ಪಡಿಸ್ತಾ ಇದ್ದೀನಿ. ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಾಮ್ಸ್ ಲಾಕ್ಡೌನ್ ಕುರಿತಂತೆ ಸಂಪೂರ್ಣವಾದ ಒಂದು ವಿಚಾರಗಳನ್ನ ತಿಳ್ಕೊತಾ ಹೋಗೋಣ ಸ್ನೇಹಿತರೆ.
ನಮ್ಮ ಒಂದು ಬಸವ ಬುಕ್ ಹೌಸ್ ವತಿಯಿಂದ ನಿಮಗೆ ಎಲ್ಲಾ ಸಂದರ್ಭದಲ್ಲಿ ಕೂಡ ನಾವು ನಿಮಗೆ ಪುಸ್ತಕಗಳನ್ನ ಒದಗಿಸಕ್ ಪ್ರಯತ್ನ ಮಾಡ್ತೀವಿ. ನಮ್ಮ ಒಂದು ಬುಕ್ ಹೌಸ್ ವತಿಯಿಂದ ನಿಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸುತ್ತಾ ಈ ಒಂದು ವಿಡಿಯೋ ನೋಡಿದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು, ಶರಣಾರ್ಥಿಗಳು.